ಕೈಕಾ, ನನ್ನ ಮಾತನ್ನು ಕೇಳು ಕೈಕಾ, ನನ್ನ ಮಾತನ್ನು ಕೇಳು. ನಗುವುದೋ ಈ ಜಗವು ನಿನ್ನ ನಗುವುದೋ ಈ ಜಗವು ಬೇಡ ಪಡೆದ ಸುಕುಮಾರ ರಾಮನ ಕಾಡಿಗೆ ಕಳುಗಿ ಜೀವೆ ಪೋದೆ ರಾಮಚಂದ್ರ ಕಾಡಿಗೆ ಕಳುಗಿ ಜೀವೆ ಪೋದೆ ನೋಡಿ ನಗುವುದೋ ಈ ಜಗವು ಮಾತನ್ನು ಕೇಳಿ ಕೈಕಾವ ತಂದೆ ಮಹಾರಾಜ ತಾಯಿ ಮಹಾರಾಣಿ ಆದರೇನು ಪರದೇಶಿ ರಾಮ 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 ರಾಮಚಂದ್ರ ತಂದೆ ಮಹಾರಾಜ ತಾಯಿ ಮಹಾರಾಣಿ ಆದರೇನು ಪರದೇಶಿ ಗೋತಿಯ ಹಿಡಿದಂತೆ ಪ್ರಾಣದ ಹೋದಂತೆ ಪರಮೇಶ್ವರ ಗೋತಿಯ ಹಿಡಿದಂತೆ ಪ್ರಾಣದ ಹೋದಂತೆ ಕೈಕೆಯ ಪ್ರೀತಿ ನಿನಗೆ ವಿಷವನ್ನು ನಿಲ್ಲಿದಂತೆ ಕೈಕೆಯ ಪ್ರೀತಿ ನಿನಗೆ ವಿಷವನ್ನು ನಿಲ್ಲಿದಂತೆ ನಗುವುದೋ ಈ ಜಗವು ನಿನ್ನ ನೋಡಿ ನಗುವುದೋ ಈ ಜಗವು ನಿನ್ನನ್ನು ನೋಡಿ ನಗುವುದಿಲ್ಲ ಕೈಕಾ, ನಿನ್ನನ್ನು ನೋಡಿ ನಗುವುದಿಲ್ಲ. ಪಾಪಿದ್ದ ತರತ ಎನ್ನ ನೋಡಿ ನಗುವುದೋ ಈ ಜಗವು ಈ ಜಗವು ಕೈಕಾ, ಹಿಡಿದ ಹಠವನ್ನು ಸಾಧಿಸಿ ಪ್ರಚಂಡ ಮಾರಿ ಆಗಬೇಡ ಕೈಕಾ. ನಿನ್ನ ಮಾತಿನಂತೆ ನಿನ್ನ ಮಗ ಭರತನಿಗೆ ಪಟ್ಟವನ್ನು ಕಟ್ಟುತ್ತೇನೆ. ನನ್ನ ಮುದ್ದು ರಾಮನು ವನವಾಸಕ್ಕೆ ಹೋಗಬೇಡವೆಂದು ಒಂದೇ ಒಂದು ಸಾರಿ ನಗುಮುಖದಿಂದ ಹೇಳಿಬಿಡು ಕೈಕಾ. ಒಂದೇ ಒಂದು ಸಾರಿ ಹೇಳಿಬಿಡು ಕೈಕಾ. ಸಾಧ್ಯವೇ ಇಲ್ಲ. ನಡೆಸಿಕೊಡುವುದಾದರೆ ನಡೆಸಿಕೊಡಿ, ಇಲ್ಲವಾದ್ರೆ ಇಲ್ಲ ಎಂದು ಹೇಳಿಬಿಡಿ. ನಾನೇ ನನ್ನ ಮಕ್ಕಳನ್ನು ಕರೆದುಕೊಂಡು ಹೋಗಿ ಎಲ್ಲಿಯಾದರೂ ವಿಷಪಾನವನ್ನು ಮಾಡಿ ಪ್ರಾಣ ಪರಮೇಶ್ವರ
ಪರಮೇಶ್ವರ, ಈ ವೇದನೆಯನ್ನು, ಈ ಸಂಕಟವನ್ನು ನಾನು ಹೇಗೆ ಸಹಿಸಲಿ ಪರಮೇಶ್ವರ? ತಂದೆಯೇ, ಇನ್ನು ಅರಣ್ಯವಾಸಕ್ಕೆ ಹೋಗಲು ಅಪ್ಪಣೆ ಆಗಲಿ. ಹೌದು ಜನಕ. ರಾಮಚಂದ್ರ, ಕಡೆಗೂ ವನವಾಸಕ್ಕೆ ಹೊರಟೇ ಬಿಟ್ಟಿಯಾ ಮಗು? ನಿನಗೆ ವನವಾಸಕ್ಕೆ ಹೋಗಲು ನಾನು ಹೇಗೆ ಅಪ್ಪಣೆಯನ್ನು ಕೊಡಲಿ? ರಾಮನಿಲ್ಲದ ಈ ದಶರಥನು ಅರಗಳಿಗೆಯೂ ಬದುಕಿರಲಾರ. ಇನ್ನು ಮುಂದೆ ರಾಮ ರಾಮ ಎಂದು ಯಾರನ್ನು ಕರೆಯಲಿ ಮಗು, ಯಾರನ್ನು ಕರೆಯಲಿ? ಕೈಕಾದೇವಿ, ಈ ಮುದ್ದು ರಾಮನನ್ನು ವನವಾಸಕ್ಕೆ ಕಳಿಸಲು ನಿನ್ನ ಮನಸ್ಸಾದರೂ ಹೇಗೆ ಬಂತು ಕೈಕಾ? ಇದು ನಿನಗೆ ಕೈ ಮುಗಿದು ಬೇಡುವೆನು ಕೈಕಾ, ನನ್ನ ಮುದ್ದು ರಾಮನ ವನವಾಸವನ್ನು ತಪ್ಪಿಸು ಕೈಕಾ. ತಂದೆಯೇ, ಏನಿದು? 60 ಸಹಸ್ರ ವರ್ಷಗಳ ರಾಜ್ಯಭಾರವನ್ನು ಮಾಡಿ ಕೆಚ್ಚೆದೆಯ 4 ಸುಪುತ್ರರನ್ನು ಪಡೆದಿರುವ ನೀವು ಈ ಅಲ್ಪ ವಿಚಾರಕ್ಕಾಗಿ ಅಂಗಲಾಚಿ ಬೇಡಿದರೆ ಸ್ವರ್ಗದಲ್ಲಿರುವ ನಮ್ಮ ತಂದೆ ತಾತಂದಿರು ನರಕಕ್ಕೆ ಬೀಳದಿರರೆ ಹಾಗಾಗಲು ಸಾಧ್ಯವಿಲ್ಲ. 14 ವರ್ಷ ವನವಾಸವನ್ನು 14 ದಿನಗಳಂತೆ ಕಳೆದು ಬಂದು ತಮ್ಮ ಪಾದವನ್ನು ಸೇರುವೆವು. ನಮಗೆ ಅಪ್ಪಣೆಯಾಗಲಿ. ನನ್ನ ಸ್ವಾಮಿಯೊಂದಿಗೆ ವನವಾಸಕ್ಕೆ ಹೊರಟಿರುವ ನನ್ನನ್ನು ಸಹ ಆಶೀರ್ವದಿಸಿ. ಸೀತಾದೇವಿ, ನೀನು ಸಹ ಪತಿಯನ್ನೇ ಹಿಂಬಾಲಿಸಿ ಹೊಟ್ಟೆ ಬಿಟ್ಟಿಯೇನಮ್ಮ. ಆಗಲಿ, ದೀರ್ಘ ಸುಮಂಗಲಿಯಾಗಿ ಬಾಳಮ್ಮ, ದೀರ್ಘ ಸುಮಂಗಲಿಯಾಗಿ ಬಾಳ. ಹೇ ಪರಮೇಶ್ವರ, ಒಂದೇ ಗೃಹದಲ್ಲಿ ಎಷ್ಟೊಂದು ವ್ಯತ್ಯಾಸಗಳು. ಒಬ್ಬಳು ಸಕಲ ಸಿರಿಯನ್ನು ತೊರೆದು ಪತಿಯ ಸಂಗಡ ವನವಾಸಕ್ಕೆ ಹೊರಡಲು ಸಿದ್ಧವಾಗಿರುವನು, ಮತ್ತೊಬ್ಬಳು ಪತಿಯ ಪ್ರಾಣಾಹುತಿಗೆ ಸಿದ್ಧರಾಗಿರುವನು. ಒಂದು ದಾನವ ಹೃದಯ, ಇನ್ನೊಂದು ದೇವತಾ ಹೃದಯ. ಒಂದು ಪಾಪದ ಜಲದಿ, ಮತ್ತೊಂದು ಪುಣ್ಯದ ನಿಧಿ. ಜನಕ, ನಾನು ಸಹ ಅಣ್ಣನ ಸಂಗಡ ಅರಣ್ಯವಾಸಕ್ಕೆ ಹೊರಟಿರುವೆನು. ನನಗೆ ಅಪ್ಪಣೆ ಕೊಡಿ ಜನಕ, ಆಶೀರ್ವದಿಸಿ ಜನಕ. ಲಕ್ಷ್ಮಣ, ಜನಕ, ನೀನು ಸಹ ಅಣ್ಣನನ್ನೇ ಹಿಂಬಾಲಿಸಿ ಹೊರಟಿಯಪ್ಪ. ಹೌದು ಜನಕ. ನಿನ್ನ ಮಾತೃ ಭಕ್ತಿಯಿಂದ ಈ ರಾಜ ವೈಭವವನ್ನು ತೊರೆದು ಪತ್ತಿಯನ್ನು ಹಗಲಿ ವನವಾಸಕ್ಕೆ ಅಣ್ಣನ ಸಂಗಡ ಹೊರಟಿರುವ ಈ ನಿನ್ನ ಸ್ಥಿರ ಮನಸ್ಸನ್ನು ನೋಡಿ ನಾನು ಆಶ್ಚರ್ಯಪಡಲೆ? ಅಥವಾ ವೃದ್ಧನಾದ ಈ ತಂದೆಯನ್ನು ಬಿಟ್ಟು ಅರಣ್ಯಕ್ಕೆ ಹೋಗುತ್ತಿರುವರಲ್ಲ ವ್ಯತೆಯನ್ನು ಪಡೆಯಲೆ? ಮಗು ಲಕ್ಷ್ಮಣ, ನಿನಗೆ ನಾನು ಪ್ರತಿ ಹೇಳಲಾರೆ. ಈ ಅಣ್ಣನಲ್ಲೇ ನಿನ್ನ ತಂದೆ ಎಂದು, ಈ ಸೀತಾದೇವಿಯನ್ನೇ ನಿನ್ನ ತಾಯಿ ಎಂದು ಭಾವಿಸಿ ಅರಣ್ಯದಲ್ಲಿ ಇವರ ಸೇವೆಯನ್ನು ಮಾಡಿಕೊಂಡು ಅಗ್ರಜಾನಂದವನ್ನು ಪಡೆಕಂದ. ಸಮಾಧಾನವನ್ನು ತಂದುಕೊಳ್ಳಿ ಜನಕ, ಸಮಾಧಾನವನ್ನು ತಂದುಕೊಳ್ಳಿ. ಸುಮಂತ್ರ, ಮಹಾಪ್ರಭು, ಅರಣ್ಯಕ್ಕೆ ಹೊರಟಿರುವ ನನ್ನ ಮಕ್ಕಳ ಹಿಂದೆ ಅಯೋಧ್ಯ ಸಕಲ ಸಂಪತ್ತುಗಳೆಲ್ಲವೂ ರಾಮನಿಂದೆಯೇ ಹೋಗಲಿ. ಅದಕ್ಕೆ ತಕ್ಕ ವ್ಯವಸ್ಥೆಯನ್ನು ಮಾಡು ಸುಮಂತ್ರ. ಅಪ್ಪಣೆ ಮಹಾಪ್ರಭು. ನಿಲ್ಲಪ್ಪ, ನಿಲ್ಲು. ಮಹಾರಾಣಿಯವರು ಏನೋ ಆಜ್ಞೆ ಮಾಡುವಂತಿದೆ, ಹೇಳಿಕೊಂಡು ಹೋಗಪ್ಪ. ಏನು? ಸಕಲವೂ ರಾಮನ ಹಿಂದೆ ಹೋದರೆ ನನ್ನ ಮಗನಾದ ಭರತನು ಆರುತ್ತಾನೇ ಇದೆ. ರಾಮನ ಸಂಗಡ ಒಂದು ಮುಳ್ಳು ಕಡ್ಡಿ ಹೋಗಕೂಡದು. ರಾಮ, ವನವಾಸಕ್ಕೆ ಹೋಗುವ ನಿನಗೆ ಈ ಆಭರಣಗಳಿಗೆ ಇದನ್ನೆಲ್ಲ ಬಿಚ್ಚಿ ನಾನು ಕೊಡುವ ನಾನ್ನುಡಿಗಳನ್ನು ಹುಟ್ಟು ಹೊರಡುವನಾಗು. ರಾಕ್ಷಸಿ, ಏನು ಹೇಳುತ್ತಿರುವೆ? ನನ್ನ ಮುದ್ದು ರಾಮನು
ನಾರು ಮಡಿಯನ್ನು ಧರಿಸಬೇಕೆ? ಅಯ್ಯೋ ಜನಕ, ನಾವು ಅರಣ್ಯವಾಸಕ್ಕೆ ಹೋಗುವ ನಮಗೇಕೆ ವಸ್ತ್ರಾಭರಣಗಳು? ನಾರುಮುಡಿಯನ್ನು ಕೊಟ್ಟರೆ ಅದನ್ನೇ ರಕ್ಷಾ ಕವಚವೆಂದು ಕೊಡುವರಾಗಿ ತಾಯಿ. ರಾಮ, ತೆಗೆದು. ಲಕ್ಷ್ಮಣ, ನೀನು ಸಹ ನಿಮ್ಮ ಅಣ್ಣನನ್ನೇ ಹಿಂಬಾಲಿಸುತ್ತಿರುವಳ. ಕೊಡು. ಕಷ್ಟಪಡಿಸುವುದಕ್ಕೂ ಸುಖಪಡಿಸುವುದಕ್ಕೂ ನೀನಲ್ಲದೆ ಮತ್ತಾರು? ಸೀತಾ, ತೆಗೆದುಕೋ ನಾರ್ಮುಡಿಯನ್ನು. ನಿಲ್ಲು ಕೈಗಾದೇವಿ, ನಿಲ್ಲು. ಸೀತಾದೇವಿಗೆ ವಲ್ಕರಗಳನ್ನು ಕೊಡಲೇನು ಕಾರಣ? ನಿನ್ನ ನಿಬಂಧನೆಗೆ ಶ್ರೀರಾಮಚಂದ್ರನೊಬ್ಬನ ಒಳಪಟ್ಟಿರುವ ವಿನ ಸೀತಾದೇವಿಯ ಮೇಲೆ ನಿನ್ನ ಆಜ್ಞೆಯನ್ನು ಏಕೆ ಪ್ರಯೋಗಿಸುವೆ? ಪೂಜ್ಯರೇ, ದಯಮಾಡಿ ಶಾಂತರಾಗಿ. ನನ್ನ ಸ್ವಾಮಿಯೇ ಈ ಸಕಲ ಐಶ್ವರ್ಯವನ್ನು ತೊರೆದು ವನವಾಸಕ್ಕೆ ಹೊರಟಿರುವಾಗ ಇನ್ನು ನನಗೆ ಈ ವಸ್ತ್ರಾಭರಣಗಳಿಂದ ಏನು ತಾನೇ ಪ್ರಯೋಜನ? ಅತ್ತೇವ್ರೆ, ಜನಕ, ಅರಣ್ಯವಾಸಕ್ಕೆ ಹೋಗಲು ಅಪ್ಪಣೆ ಆಗಲಿ. ರಾಮಚಂದ್ರ, ಎಂಟು ಕೈಯಲ್ಲಿ ಸುಧರ, ಎಂಟು ಕೈಯಲ್ಲಿ ರಾಮಚಂದ್ರ. ಶಾಂತರಾಗೇ ಜನಕ. ಎಂಟು ಕೈಯಲ್ಲಿ ಸುಧರ, ಶಾಂತರಾಗೇ ಜನಕ. ಅಂತ ಕಾಡಿಗೆ ಸುತರ, ಎಂಟು ಕೈಯಲ್ಲಿ ಸುತರ. ರಾಮಚಂದ್ರ, ಶಾಂತರಾಗೇ ಜನಕ. ಲಕ್ಷ್ಮಣ, ಅಂತ ಕಾಡಿಗೆ ಸುತರ, ಎಂಟು ಕೈಯಲ್ಲಿ ಸುತರ, ಎಂಟು ಕೈಯಲ್ಲಿ ಸುತರ. ರಾಮನ ಮಗ ರಾಮನ ಮಗ ಲಕ್ಷ್ಮಣ
ಕೈಕಾದೇವಿ ಯಾವ ಸ್ವಾರ್ಥಕ್ಕಾಗಿ ಹಿಡಿದ ಹಠವನ್ನು ಸಾಧಿಸುತ್ತಿದೆ? ಯಾರ ದುರ್ಬೋಧನೆಗೆ ಕಿವಿ ಕೊಟ್ಟೆ? ಹಡೆದ ಮಾತೆಗಿಂತಲೂ ಎಡೆಬಿಡದೆ ಸಾಗಿಸಲಿಗಿದ ಈ ಮುದ್ದು ರಾಮನನ್ನು ನಿಷ್ಕರುಣೆಯಿಂದ ನೀನೇ ಅಡವಿಗೆ ದೂಡುತ್ತಿರುವೆಲ್ಲ ಕೈಕ. ನಾನು ಎಷ್ಟು ವಿಧವಾಗಿ ಕೇಳಿಕೊಂಡರೂ ನಿನ್ನ ಮನಸ್ಸು ಕರಗಲಿಲ್ಲವಲ್ಲ. ಮಗನೆಂಬ ವಾತ್ಸಲ್ಯವು ನಿನ್ನ ಮನಸ್ಸಿನಿಂದ ದೂರವಾಯಿತೆ. ನಾರಿಯಾದವಳಿಗೆ ಈ ಆಟವು ತಕ್ಕದ್ದಲ್ಲ ಕೈಕ, ತಕ್ಕದ್ದಲ್ಲ. ಈ ಕೃತ್ಯವನ್ನು ನೋಡಿದರೆ ಈ ನಾಡೇಕೆ, ಈ ಲೋಕವೇ ನಗುವುದು ಕೈಕ, ಈ ಲೋಕವೇ ನಗುವುದು. ಸೂರ್ಯ ಚಂದ್ರರಿರುವ ತನಕ ಈ ಕಳಂಕವು ನಿನ್ನನ್ನು ಬಿಟ್ಟಿದ್ದಲ್ಲ ಕೈಕ. ಕೈಕ, ಈಗಲೂ ಕಾಲವು ಮಿಂಚಿಲ್ಲ. ಸೋತು ನುಡಿಯುತ್ತಿದ್ದೇನೆ. ನಿನ್ನ ಮಗ ಭರತನಿಗೆ ಪಟ್ಟವನ್ನು ಕಟ್ಟುತ್ತೇನೆ. ಈ ಮುದ್ದು ರಾಮನನ್ನು ವನವಾಸಕ್ಕೆ ಹೋಗಬೇಡವೆಂದು ಒಂದೇ ಒಂದು ಸಾರಿ ಹೇಳಿಬಿಡು ಕೈಕ. ಏಕೆಂದರೆ ಮುತ್ತು ರತ್ನಗಳನ್ನು ಧರಿಸಿ ಪಟ್ಟ ಪೀತಾಂಬಗಳನ್ನು ಹುಟ್ಟು ಈ ಅಯೋಧ್ಯೆ ಸಿಂಹಾಸನದಲ್ಲಿ ರಾಜ್ಯಭಾರ ಮಾಡಬೇಕಾದ ಈ ನನ್ನ ಮುದ್ದು ರಾಮ ಇಂದು ನೀನು ಕೊಡುವ ನಾರು ಮಡಿಯನ್ನುಟ್ಟು ವನವಾಸಕ್ಕೆ ಹೋಗುವ ದೃಶ್ಯವನ್ನು ಈ ಪಾಪಿ ಕಣ್ಣುಗಳಿಂದ ನೋಡಲಾರೆ ಕೈಕ. ಒಂದು ವೇಳೆ ಆ ದೃಶ್ಯವನ್ನು ನೋಡಿದ್ದೆ ಆದರೆ ನಾನು ಒಂದು ಹೊರಗಳಿಗೆಯೂ ಬದುಕಿರಲಾರೆ ಕೈಕ, ನಾನು ಬದುಕಿರಲಾರೆ ಕೈಕ. ಇದೋ ನಿನಗೆ ಕೈ ಮುಗಿದು ಬೇಡವನೇ ಕೈಕ. ಜನಕ, ಪ್ರಾಣೇಶ್ವರ, ನನ್ನ ಮಗನ ವನವಾಸವನ್ನು ತಪ್ಪಿಸು. ಸ್ವಾಮಿ, ಈ ನಿಮ್ಮ ಧೂರ್ತ ವಿನಿಯೋಕ್ತಿಗಳನ್ನು ನೋಡಿ ನಗಬೇಕು ಅಳಬೇಕು ನನಗೊಂದು ಅರ್ಥವಾಗುತ್ತಿಲ್ಲ. ಆ ದಿನ ದೇವಾಸುರರ ಯುದ್ಧದ ಕಾಲದಲ್ಲಿ ನನ್ನನ್ನೇಕೆ ನಿಮ್ಮ ಸಂಗಡ ಕರೆದುಕೊಂಡು ಹೋದಿರಿ? ಏಕೆ ಈ ನಿಮ್ಮ ರಾಜ್ಯದಲ್ಲಿ ವೀರರು ಶೂರರು ಯಾರು ಇರಲಿಲ್ಲವೇ? ಅಥವಾ ನನ್ನನ್ನು ಅರಕ್ಷಣವು ಬಿಟ್ಟಿಲ್ಲದ ವ್ಯಾಮೋಹವೇ? ಆ ದಿನ ನೀವೇ ಯುದ್ಧಕ್ಕೆ ಕರೆದುಕೊಂಡು ಹೋಗಿ ವರಗಳನ್ನು ಕೇಳಿದಿರಿ. ಈ ದಿನ ನಾನದನ್ನು ಕೇಳಿದರು. ಇದರಲ್ಲಿ ನನ್ನ ತಪ್ಪೇನಿದೆ? ನಡೆಸಿಕೊಡುವುದಾದ್ರೆ ನಡೆಸಿಕೊಡಿ, ಇಲ್ಲವಾದ್ರೆ ಇಲ್ಲ ಎಂದು ಹೇಳಿಬಿಡಿ. ಸೂರ್ಯ ವಂಶದವರು ಆಡಿದ ಮಾತಿಗೆ ತಪ್ಪಿದರೆಂದು ಇಡೀ ನಗರಕ್ಕೆ ನಾನೇ ಡಂಗೂರವನ್ನು ಸಾರುತ್ತೇನೆ. ಮಕ್ಕಳೇ, ರಘುವಂಶ ಘಾತಕಿ, ನಿನ್ನ ಹೃದಯ ಅದೆಷ್ಟು ಕಠೋರವಾಗಿರುವುದು. ವಂಶ ಕೀರ್ತಿಯ ಮೇಲೆ ದೃಷ್ಟಿ ಇಲ್ಲ, ಲೋಕಾಭಿರಾಮನಾದ ಮಗನ ಮೇಲೆ ಪ್ರೇಮವಿಲ್ಲ. ನನ್ನ ಅಯೋಧ್ಯ ಭಾಗ್ಯಲಕ್ಷ್ಮಿಯಂತಿರುವ ಈ ಮುದ್ದು ಸೊಸೆಯ ಮೇಲೆ ಅಭಿಮಾನವಿಲ್ಲ. ಕಡೆಗೂ ದುಃಖದಿಂದ ಮರಣೋನ್ಮುಖನಾಗಿರುವ ಈ ಪತಿಯ ಪ್ರಾಣವನ್ನು ಉಳಿಸುವ ಇಚ್ಛೆಯೂ ನಿನಗಿಲ್ಲ. ಚಾಂಡಾಳಿನಿ, ನಿನಗೆ ಘೋರವಾದ ನರ್ಕವೇ ಪ್ರಾಪ್ತವಾಗುವುದು, ಘೋರವಾದ ನರ್ಕವೇ ಪ್ರಾಪ್ತವಾಗುವುದು. ಮಕ್ಕಳಿರ ಈ ರಾಕ್ಷಸಿಯನ್ನು ಪ್ರಾರ್ಥಿಸಿ ಫಲವಿಲ್ಲ ಕಂದ, ಫಲವಿಲ್ಲ. ಆ ದೈವವೇ ನಿಮ್ಮನ್ನು ಅರಣ್ಯ ಪ್ರಯಾಣಕ್ಕೆ ದೂಡುತ್ತಿರುವುದು. ಇದೇ ನನ್ನ ನಿನ್ನ ಕಡೆಯ ದರ್ಶನ, ಕಡೆಯ ಆಲಿಂಗನ ರಾಮಚಂದ್ರ. ಜನಕ, ಹಾಗೇಕೆ ಅಮಂಗಳವನ್ನು ನುಡಿವಿರಿ? 14 ವರ್ಷ ಕಳೆದ ಮಾರನೇ ಬಂದು ತಮ್ಮ ಪಾದವನ್ನು ಸೇರುವವು. ಇನ್ನು ಅಪ್ಪಣೆ ಆಗಲಿ. ಸೀತಾ, ಲಕ್ಷ್ಮಣ, ಸುಮಂತ್ರ, ಸುಮಂತ್ರ, ಸೀತಾದೇವಿಗೆ 14 ವರ್ಷಗಳಿಗಾಗುವಷ್ಟು ವಸ್ತ್ರವನ್ನು, ರಾಮ ಲಕ್ಷ್ಮಣನಿಗೆ ಅಸ್ತ್ರವನ್ನು ಕೊಟ್ಟು ಕರೆದುಕೊಂಡು ಹೋಗು ಸುಮಂತ್ರ, ಕರೆದುಕೊಂಡು ಹೋಗು. ಸೀತಾ, ಲಕ್ಷ್ಮಣ, ಬನ್ನಿರಿ. ತಂದೆಯವರಿಗೆ ಪ್ರದಕ್ಷಿಣ ನಮಸ್ಕಾರಗಳನ್ನು ಮಾಡಿ ಇನ್ನು ಅರಣ್ಯವಾಸಕ್ಕೆ ಹೊರಡೋಣ.
ಸೀತಾ ಜನರ ಬಿಟ್ಟ ಗುಣಮ ಬಿಟ್ಟ ಸೀತಾ ಜಯಮೂರಿನ. ರಾಮ, ಸೀತಾ, ಲಕ್ಷ್ಮಣ, ರಾಮಚಂದ್ರ, ಕಡೆಗೂ ಈ ವೃದ್ಧನನ್ನು ಬಿಟ್ಟು ಹೊರಟೇ ಹೋದ ರಾಮಚಂದ್ರ. ಸೀತಾ, ನನ್ನ ಅಯೋಧ್ಯೆಯ ಭಾಗ್ಯಲಕ್ಷ್ಮಿ ಸೀತಾ, ನೀನೂ ಸಹ ಹೊರಟೇ ಹೋದೆಯ. ಮಗು ಲಕ್ಷ್ಮಣ, ನೀನು ಕೂಡ ಅಣ್ಣನನ್ನ ಹಿಂಬಾಲಿಸಿ ಅರಣ್ಯಕ್ಕೆ ಹೊರಟೇ ಬಿಟ್ಟಿಯ. ಕೈಕಾದೇವಿ, ಏಕೆ ಸುಮ್ಮನೆ ನಿಂತಿರುವೆ? ಆಕು ನಿನ್ನ ಆನಂದದ ಕೇಕೆ, ಆಕು ನಿನ್ನ ಆನಂದದ ಕೇಕೆ. ಓಡಲ್ಲಿ ಶಿವನು ಹಾಡುತ್ತಿಯನು ಆರ್ಯಾವರ್ತದ ಗರತಿಯ ಕರಕಮಲದಲ್ಲಿ. ಜಗವನ್ನೇ ಸೃಷ್ಟಿಸುವ ಆ ಬ್ರಹ್ಮನು ತನ್ನ ತಲೆಯನ್ನು ತಾನೇ ಕಡಿದುಕೊಂಡನು. ಮಹಾಗರತಿ ಪಾರ್ವತಿ ದೇವಿಯ ಶಾಪದಿಂದ ಶಾಲಿಗ್ರಾಮದಲ್ಲಿ ಶಿಲೆಯಾಗಿ ಬಿದ್ದೆನು ಮಹಾವಿಷ್ಣು. ಆದರೆ ಇಂತೆಸುವ ಪೃಥ್ವಿಯ ಮೇಲೆ ರಾಕ್ಷಸಿ, ನೀನಿಂದು ಚಿಮ್ಮುತ್ತಿರುವೆ ಕತ್ತಲೆಯ ಮಸಿಯನ್ನು, ನೀನಿಂದು ಚಿಮ್ಮುತ್ತಿರುವ ಈ ಅಯೋಧ್ಯೆಗೆ ಕತ್ತಲೆಯ ಮಸಿಯನ್ನು. ವೃಥ ನಿನ್ನನ್ನು ಆಕ್ಷೇಪಿಸಿ ಫಲವಿಲ್ಲ. ಇದು ನಾನು ಪಡೆದ ಪ್ರಾರಬ್ಧದ ಫಲ. ಹೇ ಪರಮೇಶ್ವರ, ನಾನು ಮಾಡಿರುವ ಅಪರಾಧವಾದರೂ ಏನು? ನಾನು ಮಾಡಿರುವ ಅಪರಾಧವಾದರೂ ಏನು? ಈಗ ಎಲ್ಲವೂ ನನ್ನ ಜ್ಞಾಪಕಕ್ಕೆ ಬರುತ್ತಿದೆ. ಈಗ ನನಗೆ ಎಲ್ಲವೂ ಜ್ಞಾಪಕಕ್ಕೆ ಬರ್ತಿದೆ. ಇದು ತಾಂಡವಮುನಿಯ ಶಾಪ, ತಾಂಡವಮುನಿಯ ಶಾಪ. ಎತ್ತನೆಂದು ದಿಸಿತೋ ಎತ್ತನೆಂದು ದಿಸಿತೋ ಎತ್ತನೆಂದು ದಿಸಿತೋ ಎತ್ತರದ ಮದದಿಂದ ಸರವಯಸೆಯಲ್ಗೆ ಪರಮೇಶ್ವರ, ನಿನ್ನಯ ಸುತನಿಲ್ಲದ ವೇಳೆಯಲ್ಲಿ, ನಿನ್ನಯ ಸುತನಿಲ್ಲದ ವೇಳೆಯಲ್ಲಿ, ನಿನ್ನಯ ಸುತನಿಲ್ಲದ ವೇಳೆಯಲ್ಲಿ ಮರಣವಾಗೆಂದೆನು ತಪ್ಪಿಸಿದರು ಮುನೆ ಶಾಪ. ತಪ್ಪಿಸಿದರು ಮುನಿ ಶಾಪ. ಪರಮೇಶ್ವರ, ಹಿಂದೆ ಶಬ್ದವೇದಿ ಎಂಬ ಬಾಣಾಭ್ಯಾಸದ ಸಡಗರದಲ್ಲಿ ಶ್ರವಣ ಕುಮಾರನನ್ನು ಕೊಂದ ಪ್ರಾರಬ್ಧದ ಫಲ. ಒಂದು ಪಾಂಡವಮುನಿಗಳು, ಹೇ ಪಾಪಿ ದಶರಥ, ಇಂದು ನಾನು ಪುತ್ರ ಶೋಕದಿಂದ ಹೇಗೆ ನರಳಿ ಪ್ರಾಣ ಬಿಡುತ್ತೇನೆ, ಹಾಗೆ ನೀನು ಸಹ ಪ್ರಾಣ ಬಿಡುವ ಸಮಯದಲ್ಲಿ ನಿನಗೆ 4 ಜನ ಪುತ್ರರಿದ್ದರೂ ಸಹ ನಿನ್ನ ಬಾಯಿಗೆ ಗಂಗಾಜಲವನ್ನು ಬಿಡುವವರಿಲ್ಲದೆ
ನೀನು ನರಳಿ ಪ್ರಾಣ ಬಿಡು ಎಂದು ಅಂದು ತಾಂಡವ ಮುನಿಗಳು ನನಗಿತ್ತ ಶಾಪ ಇಂದು ಬಂದು ಒದಗಿದೆ. ನನಗೆ ಇಂದು ಬಂದು ಒದಗಿದೆ. ನೋಡಲು ರಾಮನು ಎಷ್ಟು ಚೆನ್ನಾಗಿ ಕುರಿತು ರಾಜ್ಯಭಾರ ಮಾಡುತ್ತರು. ಕೆಲಮಾತ್ರದಲ್ಲಿ ಸೀತೆ, ಕೆಲಮಾತ್ರದಲ್ಲಿ ಲಕ್ಷ್ಮಣ, ಭರತ, ಶತ್ರುಘ್ನ ಎಲ್ಲರೂ ಎಷ್ಟು ಚೆನ್ನಾಗಿ ಕುಳಿತಿರೋರು. ರಾಮರಾಜ್ಯ ರಾಮರಾಜ್ಯ ರಾಮರಾಜ್ಯ. ಭ್ರಮೆ, ಎಲ್ಲವೂ ಬರೀ ಭ್ರಮೆ. ಮಗು ರಾಮಚಂದ್ರ ಈಕೆಗೆ ಮಾತು ಕೊಟ್ಟು ನಿಮ್ಮನ್ನು ಅರಣ್ಯಕ್ಕೆ ದೂಡಿದನು. ಈ ಪಾಪಿ ದಶರಥನನ್ನು ಮನ್ನಿಸು ಕಂದ, ಮನ್ನಿಸು.
ರಾಮಚಂದ್ರ ಹೋದರು, ಎಲ್ಲರೂ ಹೋದರು, ಎಲ್ಲರೂ ಹೋಗಲಿ. ನನ್ನ ಮಗನೇ ರಾಜ್ಯವಾಳಲಿ. ರಾಮನನ್ನು ಮಾತ್ರ ವನವಾಸಕ್ಕೆ ಕಳಿಸಬೇಕು ಎಂದು ನಾನು ಅಂದುಕೊಂಡನು. ರಾಮನ ಸಂಗಡ ಲಕ್ಷ್ಮಣ, ಸೀತೆ ಎಲ್ಲರೂ ಹೋದರು, ಎಲ್ಲರೂ ಹೋಗಲಿ. ಪ್ರಾಣೇಶ್ವರ ಸ್ವಾಮಿ ಹೇಳಿ ಪ್ರಿಯ, ಭರತನನ್ನು ಕರೆಸಿ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಯನ್ನು ಮಾಡೋಣ. ಪ್ರಾಣೇಶ್ವರ, ಪ್ರಾಣೇಶ್ವರ ದೋಷಕೋನ ಯಾರ ಕೇಳ್ದೆ ಏನ ಮಾಡ್ದೆ ದೋಷಕೋನ ನರಿಗಳಲ್ಲಿ ಕೂಗುತ್ತಿರಲು ಅಡಿನಿಂದ ಗಾಳಿ ಬೀಸೆ
ಶತ್ರುಘ್ನ, ಅಣ್ಣ, ಇಂದು ಶ್ರೀರಾಮಚಂದ್ರನ ಪಟ್ಟಾಭಿಷೇಕವೆಂತಲೂ ಅತಿ ಜಾಗರೂಕತೆಯಿಂದ ಬರಬೇಕೆಂತಲೂ ದೂತರನ್ನು ಕಳುಹಿಸಿದರಲ್ಲವೇ? ಹೌದು ಅಣ್ಣ. ಆದರೆ ನನ್ನ ಮನಸ್ಸಿನಲ್ಲಾಗುತ್ತಿರುವ ವೇದನೆಯನ್ನು ನಾನೇನೆಂದು ಹೇಳಲಿ ಶತ್ರುಘ್ನ? ಅದೇನಂತಹ ವೇದನೆ ತಿಳಿಸಬಾರದೆ ಅಣ್ಣ? ನಿನ್ನೆ ರಾತ್ರಿಯೊಂದು ದುಸ್ವಪ್ನವಾಯಿತು. ನಾನು ವಿಹಾರಾರ್ಥವಾಗಿ ಹೋಗುತ್ತಿದ್ದಾಗ ಬಹುದೂರದಲ್ಲೊಂದು ಶಬ್ದ ಕೇಳಿ ಬಂತು. ಆ ಶಬ್ದವನ್ನೇ ಹಿಂಬಾಲಿಸಿಕೊಂಡು ಓಡಿದೆನು. ಅಷ್ಟರಲ್ಲಿ ಪ್ರಿಯ ಜನಕನು ವಸ್ತ್ರಹೀನನಾಗಿ, ಮಗು ಭರತ, ನನ್ನನ್ನು ಕಾಪಾಡಿಕೊಳ್ಳಲಾರದೆ ಹೋದೆಯಾ ಎಂದು ಕೂಗಿಕೊಂಡನು. ತಂದೆಯವರನ್ನು ಕಾಪಾಡಬೇಕೆಂದು ನಾನು ಓಡಿದೆನು. ಅಷ್ಟರಲ್ಲಿ ವಿಧಿಯಿಂದ ಬಿಡಿಸಿಕೊಳ್ಳಲಾರದೆ ಜನಕನು ಕಣ್ಮರೆಯಾದನು. ಶತ್ರುಘ್ನ, ಕಣ್ಮರೆಯಾದ. ಇಲ್ಲಿ ನೋಡಿದರೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಮಂಗಳವಾದ್ಯಗಳು ಕೇಳಿ ಬರುತ್ತಿಲ್ಲ. ತಳಿರು ತೋರಣಗಳು ಅಲಂಕೃತವಾಗಿಲ್ಲ. ಸುಮಂಗಲಿಯರಾಗಲಿ ಸುವಾಸಿನರಾಗಲಿ ಒಬ್ಬರೂ ಕಾಣುತ್ತಿಲ್ಲ. ಈ ಅಯೋಧ್ಯೆಯನ್ನು ನೋಡಿದರೆ ಕಾಗ ಗೃದ್ಧಾದಿಗಳ ಸ್ಮಶಾನದಂತೆ ಕಾಣುತ್ತಿರುವುದು. ಇಲ್ಲೇನಾಗಿರಬಹುದು ಸಹೋದರ? ಅಣ್ಣ, ಅಣ್ಣ, ಸಹೋದರ, ಉದ್ಯೋಗಶೀಲರಾದ ಸ್ತ್ರೀ ಪುರುಷರು, ಗಜಾರಥ ತುರುಗಗಳು, ತರಂಗಗಳಾಗಿ ಓಡಾಡುತ್ತಿದ್ದ ರಾಜಬೀದಿಗಳು ಇಂದೇಕೋ ಜನಶೂನ್ಯವಾಗಿ ಸ್ಮಶಾನದಂತೆ ಕಾಣುತ್ತಿಹವು. ಅನೇಕ ಮಂದಿರಗಳ ಬಾಗಿಲುಗಳೇ ಮುಚ್ಚಿಹವು. ಘಂಟಾನಾದಗಳಿಂದಲೂ ಬೇರಿ ಕಹಳೆ ಮಂಗಳ ವಾದ್ಯಗಳಿಂದಲೂ ತುಂಬಿರುತ್ತಿದ್ದ ದೇವಾಲಯ ಬಾಗಿಲುಗಳೇ ಮುಚ್ಚಿಹವು. ಬಾಣ್ಣ, ಬೇಗನೆ ಅರಮನೆಗೆ ಹೋಗಿ ಎಲ್ಲರ ಕುಶಲವನ್ನು ತಿಳಿಯೋಣ. ಆಗಬಹುದು. ನಡೆ ಸಹೋದರ. ಪರರ ಮಾತ ಕೇಳಿ ನಾನು
ನನ್ನ ಮಕ್ಕಳು ಬಂದು ತಂದೆ ಎಲ್ಲಿ ಎಂದು ಕೇಳಿದರೆ ಏನೆಂದು ಉತ್ತರವನ್ನು ನೀಡಲಿ? ಅಮ್ಮ 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 ಅಮ್ಮ, ಇದೇನಿದು? ನಾವು ಬಂದೊಡನೆ ಅತಿ ಆದರದಿಂದ ಸ್ವಾಗತಿಸುತ್ತಿದ್ದ ನನ್ನ ಮಾತೆಯು ಹಿಂದೇಕೋ ಕಾಣುತ್ತಿಲ್ಲವಲ್ಲ? ಅಮ್ಮ ಅಮ್ಮ, ಓ ಇಲ್ಲೇ ಇರುವೆಯೇನಮ್ಮ? ಇದೋ ನಮಸ್ಕರಿಸುವೆ ಊರು. ಮಕ್ಕಳೇ, ನಿಮಗೆ ಮಂಗಳವಾಗಲಿ. ಅಮ್ಮ, ಇದೇನಮ್ಮ, ಇಂದು ನಿಮ್ಮ ಮುಖವನ್ನು ನೋಡಿದರೆ ಅಯೋಧ್ಯೆಯ ಕೀರ್ತಿಧ್ವಜವೇ ಮುರಿದು ಬಿದ್ದಂತೆ ವಾಸವಾಗುತ್ತಿರುವುದಲ್ಲ. ಸದಾ ನಿಮ್ಮ ಮಂದಿರದಲ್ಲೇ ಇರುತ್ತಿದ್ದ ಜನಕನಲ್ಲಿ, ರಾಮಲಕ್ಷ್ಮಣರಲ್ಲಿ, ಸೀತಾಮಾತೆಯಲ್ಲಿ ತಾಯಿ ಒಬ್ಬರೂ ಕಾಣುತ್ತಿಲ್ಲವಲ್ಲ? ಇನ್ನೆಲ್ಲಿ ನಿಮ್ಮ ಜನಕನು ಪರಲೋಕವಾಸಿಯಾದರು. ಏನು, ಜನಕನು ಪರಲೋಕವಾಸಿಯಾದನೆ? ಜನಕ, ನಮ್ಮನ್ನಗಲಿ ಪರಲೋಕವಾಸಿಯಾದೆಯ? ನಾ ಕಂಡದ ಸ್ವಪ್ನವು ಸುಳ್ಳಾಗಲಾರದೆ ಹೋಯಿತೆ. ಅಮ್ಮ, ಜನಕನ ಮರಣಕ್ಕೆ ಕಾರಣವಾದರೂ ಏನು ತಾಯಿ? ನಿಮ್ಮ ಜನಕನ ಮರಣಕ್ಕೆ ನಾನೇ ಕಾರಣನು ಮಗನೇ. ಏನು, ನೀವು ಕಾರಣನೇ? ಅದು ಹೇಗೆ ತಾಯಿ? ಹಿಂದೆ ದೇವಾಸುರರ ಯುದ್ಧದ ಕಾಲದಲ್ಲಿ ನಾನು ಮಾಡಿದ ಸಾಹಸಕ್ಕೆ ಮೆಚ್ಚಿ ನಿಮ್ಮ ತಂದೆಯವರು 2 ವರಗಳನ್ನು ಕೊಟ್ಟಿದ್ದರು ಮಗನೇ. ಏನೆಂಬುದಾಗಿ? 1ನೇ ವರಕ್ಕೆ ಶ್ರೀರಾಮನಿಗೆ ಏರ್ಪಡಿಸುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನಿನಗೆ ಪಟ್ಟಾಭಿಷೇಕವಾಗಬೇಕು. ಇನ್ನು 2ನೇ ವರಕ್ಕೆ ರಾಮನು 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡನು. ರಾಮನ ಸಂಗಡ ಲಕ್ಷ್ಮಣ, ಸೀತೆ ಎಲ್ಲರೂ ಹೋದರು. ಶೋಕದಿಂದ ನರಳಿ ನರಳಿ ನಿಮ್ಮ ತಂದೆಯವರು ಸ್ವರ್ಗಸ್ಥರಾದರು. ಅಮ್ಮ, ಇಂತಹ ಮಹತ್ ಕಾರ್ಯವನ್ನು ಮಾಡಬೇಕೆಂದು ಎಷ್ಟು ದಿನಗಳಿಂದ ಕಾದಿದ್ದೆ ತಾಯಿ. ಕುಲಜ್ಯೇಷ್ಠ ಪುತ್ರನು, ನನಗೆ ತಂದೆಯಂತೆ ಸತ್ಯ ಸ್ವರೂಪನೂ ಆದ ಶ್ರೀರಾಮಚಂದ್ರನನ್ನು ಕಾಡಿಗಟ್ಟಿ ದೇವೇಂದ್ರಾದಿ ದೇವತೆಗಳಿಂದ ಸನ್ಮಾನಿತನಾದ ನನ್ನ ಪ್ರಿಯ ಜನಕನನ್ನು ಯಮಪುರಿಗಟ್ಟಿ ಈ ಕೋಶಲ ರಾಜ್ಯವನ್ನು ನನಗಾಗಿ ಗಳಿಸಿಟ್ಟೆಯ ತಾಯಿ. ಛೀ ಕುಲಘಾತಕಿ, ನಿನ್ನಂತ ನೀಚಳು ಈ ಸೂರ್ಯವಂಶದ ವಿಖ್ಯಾತ ಚಕ್ರವರ್ತಿ ಸಾರ್ವಭೌಮನಿಗೆ ಪತ್ನಿಯಾಗಬಹುದೇ? ಪ್ರಜ್ವಲಿಸುವ ರಕ್ತದಂತಿದ್ದ ನೀನು ಕಾಲ ಪರಮಾತ್ಮ, ನಾವು ಯಾವ ಪಾಪ ಮಾಡಿದ್ದಕ್ಕಾಗಿ ಈ ಕುಲಘಾತಕಿಯ ಉದರಲ್ಲಿ ನನಗೆ ಜನ್ಮವಿತ್ತೆ ಪರಮಾತ್ಮ. ಅಯ್ಯೋ ಭರತ, ಧರ್ಮ ಸ್ವರೂಪನಾದ ಶ್ರೀರಾಮಚಂದ್ರನ ಸಹೋದರನು ಭಕ್ತನೂ ಆದ ನಿನಗೆ ಈ ವಿಷಭರಿತ ಕುಲಘಾತಕಿಯ ಉದರದಲ್ಲಿ ಜನ್ಮವೇ? ಅಯ್ಯೋ ರಾಮಚಂದ್ರ, ಶ್ರೀರಾಮನಿಲ್ಲ. ಸೈರಿಸಿಕೋ ಕುಮಾರ, ಸೈರಿಕೋ. ಇದೆಲ್ಲೋ ಮಾಡಿದ್ದು ನಾನು ನಿನಗಾಗಿ ಅಲ್ಲವೇ? ಈಗಲಾದ್ರೂ ಸಿಂಹಾಸನವನ್ನೇರಿ ಪಟ್ಟಾಭಿಷಕ್ತನಾಗಿ ಸುಖವಾಗಿ ಬಾಳು ಮಗನೇ. ಸಹಿಸಬೇಕಂತೆ ಸಹಿಸಬೇಕು. ತನುಮನಗಳು ಏನು ಸಿಂಹಾಸನವನ್ನು ಏರಬೇಕೆ? ಯಾವ ಸಿಂಹಾಸನ? ಅದೆಂತಹ ಸಿಂಹಾಸನ? ಲಗಾತಕಿಯಾದ ನೀನು ಅಗಾಧವಾದ ದುರಾಸೆ ಎಂಬ ತಳದಿಯ ಮೇಲೆ ಅಸೂಯೆ, ಅವಿವೇಕ, ಅಸಭ್ಯತೆ, ಅನರ್ಥಗಳೆಂಬ ಗೋಡೆಗಳನ್ನು ಕಟ್ಟಿ ಅವುಗಳ ಮೇಲೆ ಪತಿದ್ರೋಹ, ಸುತದ್ರೋಹ, ಸ್ವಪತ್ನಿ ದ್ರೋಹ, ರಾಜದ್ರೋಹಗಳೆಂಬ ತಲೆಗಳನ್ನೇರಿಸಿ
ಅಪಾರ ದುಃಖ ಮಂದಿರಗಳನ್ನು ರಚಿಸಿ ಅದರ ಮೇಲೆ ಅಶಾಂತಿ ಅಧರ್ಮ ಅದರ ಮೇಲೆ ಕುಳ್ಳಿರಿಸಬೇಕು. ಇನ್ನೊಂದು ಡೈಲಾಗ್ ಅದರ ಅವಿವೇಕ ಅನರ್ಥ ಅರಿಷ್ಟಗಳೆಂಬ ಚತುಷ್ಟಾದಿಗಳ ಮೇಲೆ ಅಧರ್ಮ ಸಿಂಹಾಸನವನ್ನಿರಿಸಿ ಅದರ ಮೇಲೆ ನನ್ನನ್ನು ಕುಳ್ಳಿರಿಸಬೇಕೆಂದು ಅವಣಿಸುತ್ತಿರುವೆ. ಛೀ ಡಾಕಿನಿ, ನಿನ್ನಂತ ನೀಚಳು ಈ ಸೂರ್ಯವಂಶ ವಿಕ್ರಾತ ಚಕ್ರವರ್ತಿ ಸಾರ್ವಭೌಮನಿಗೆ ಪತ್ನಿಯಾಗಬಹುದೇ? ಪ್ರಜ್ವಲಿಸುವ ರತ್ನದಂತಿದ್ದ ನೀನು ಕಾಲಕೂಟ ವಿಷಮೂರ್ತಿಯಂತೆ ನಮ್ಮೆಲ್ಲರ ಸುಖ ಶಾಂತಿಯನ್ನು ಸುಟ್ಟು ಬಿಟ್ಟೆಯಲ್ಲವೇ? ಪ್ರಿಯ ಜನಕನನ್ನು ಪ್ರಿಯ ರಾಮಚಂದ್ರನಿಲ್ಲದ ಈ ಅರಮನೆಯಲ್ಲಿ ನಾನು ಹೇಗೆ ಜೀವಿಸಲಿ? ನಾನು ಹೇಗೆ ಜೀವಿಸಲಿ? ರಾಮನಿಲ್ಲದ ಅರಮನೆ ರವಿಯಿಲ್ಲದ ಆಕಾಶ ತೆರಳಿ ಶ್ರೀ ರಾಮನಿಲ್ಲದ ಅರಮನೆ ರವಿಯಿಲ್ಲದ ಆಕಾಶ ತೆರಳಿ ಲಕ್ಷ್ಮಣಂ ತೆರಳ ಅವಳ ಕ್ಷಣವಿದು ರಾಮ. ಮಾತೆ ಸೀತೆಯಲಾಗಲಿ ಭಾಗ್ಯಹೀನರು ನಾವು. ಮಾತೆ ಸೀತೆಯಲಾಗಲಿ ಭಾಗ್ಯಹೀನರು ನಾವು. ಅವರ ನಗಲಿದ ಯೋಗ್ಯ ಅಡವಿಯ ಮಾತಿಮ ಮೂರ್ತಿಗಳಾದ ರಾಮ ದಶರಥರಗಲಿ ಪ್ರೇಮ ಮೂರ್ತಿಗಳಾದ ರಾಮ ದಶರಥರಗಲಿ ರಾಮ ದಶರಥ ರಗಲಿದೆಯೋ ಪ್ರೇಮ ಮೂರ್ತಿಗಳಾದ ರಾಮ ದಶರಥರಗಲಿ ಭರತನಿಂದ ಗಡ ಸೌಮಿತ್ರಿಗೊದಗಿತು ರಾಮ ಸೇವಾ ಭಾಗ್ಯ. ಪಾಪಿ ಭರತನ ಭಾಗ್ಯ ಬರಿದ ಬರಿದ ರಾಮ ರಾಮಚಂದ್ರ ಅಣ್ಣ ದೀಪವಿಲ್ಲದ ಈ ಮಂದಿರದಲ್ಲಿ ಶ್ರೀರಾಮಚಂದ್ರನಿಲ್ಲದ ಈ ದುಃಖಾಂತಕರವಾದ ಮನೆಯಲ್ಲಿ ನಾನು ಹೇಗೆ ಜೀವಿಸಲಿ? ನಾನು ಹೇಗೆ ಜೀವಿಸಲಿ ಶತ್ರುಘ್ನ? ನಾನು ಹೇಗೆ ಜೀವಿಸಲಿ? ಕುಮಾರ, ನನ್ನ ಮಾತನ್ನು ಕೇಳು. ಎಲ್ಲಿಗೂ ಹೋಗಬೇಡ. ಬಾ, ಸಿಂಹಾಸನವನ್ನೇರಿ ಪಟ್ಟಾಭಿಷಕ್ತನಾಗು ಮಗನೇ. ಛೀ ಘಾತಕಿ, ತನುಮನಗಳು ದಹಿಸುತ್ತಿರುವಾಗ ಸಹಿಸಬೇಕಂತೆ ಸಹಿಸಬೇಕು. ನನಗಿನ್ನೆಲ್ಲಿಯ ಸಹನೆ, ಇನ್ನೆಲ್ಲಿಯ ಶಾಂತಿ? ಕುಲಘಾತಕಿಯಾದ ನೀನು ಅಗಾಧವಾದ ನಿರ್ಮಲವಾದ ಕೇಕೆ ವಂಶ ಸುಧಾಕರದಲ್ಲಿ ಜನಿಸಿ
ಕಾಲಕೂಟ ವಿಷಮೂರ್ತಿಯಂತೆ ಉಭಯ ವಂಶಗಳ ಕೀರ್ತಿಯನ್ನು ಸುಟ್ಟು ಬಿಟ್ಟೆಯಲ್ಲವೇ? ಸೂರ್ಯ ವಂಶದ ಸುಖ ಶಾಂತಿ ಸಂತೋಷಗಳನ್ನು ಅಂತ್ಯ ಮಾಡಿದ ನೀನು ನನಗೆ ತಾಯಿಯಲ್ಲ, ನಾನು ನಿನಗೆ ಮಗನೂ ಅಲ್ಲ. ನಿನ್ನ ಅಧರ್ಮ ವರ್ತನೆಯಿಂದ ಈ ಲೋಕಕ್ಕೆ ಕಂಟಕಗಳಾಗಿರುವೆ. ಲೋಕಕಂಟಕಳಾದ ನಿನ್ನನ್ನು ಈಗಲೇ ವಧಿಸಿ ಧರ್ಮಮೂರ್ತಿಯಾದ ಶ್ರೀರಾಮಚಂದ್ರನನ್ನು ಕರೆತಂದು ಸಿಂಹಾಸನದ ಮೇಲೆ ಕುಳ್ಳಿರಿಸಿ ಅವರ ಪ್ರತಿಯಾಗಿ ನಾನೇ ಮುನಿವೇಷಧಾರಿಯಾಗಿ 14 ವರ್ಷ ವನವಾಸಕ್ಕೆ ಹೋಗುವೆನು. ಶ್ರೀಗುಲಕಾದಗಿ ಮರಣಕ್ಕೆ ಸಿದ್ಧಳಾಗು. ಕೊಲ್ಲನು ಈ ಚಕೈಕೆಯನ್ನು ನಿನ್ನೆಲ ಬರದಿ, ಕೊಲ್ಲನು ಈ ಚಕೈಕೆಯನ್ನು ನಿನ್ನೆಲ ಬರದಿ, ಮಾರಿ ತಂದದಿ ಸೇರಿದ್ದೆಗೆ ಹೀನ ಕೃತ್ಯವಾಯ ಸಹಿತದೊಳೆ, ಮಾರಿ ತಂದದಿ ಸೇರಿ ತಂದೆಗೆ ಹೀನ ಕೃತ್ಯವಾಯ ಸಹಿತದೊಳೆ, ಸಾರಿ ಕಕ್ಕದಿ ನಿನ್ನಯ ಶಿರವ, ಸಾರಿ ಕಕ್ಕದಿ ನಿನ್ನಯ ಶಿರವ, ಧರೆಗುರುಳಿಸದೆ ನಾಂ ಬಿಡಲು, ಧರೆಗುರುಳಿಸದೆ ನಾಂ ಬಿಡಲು, ಧರೆಗುರುಳಿಸದೆ ನಾಂ ಬಿಡಲು. ತಡೆ, ಚಿಕ್ಕಮ್ಮನನ್ನು ವಧಿಸಬೇಡ. ಶಾಂತನಾಗು ಅಣ್ಣ, ಶಾಂತನಾಗು. ಮಾತೃವಧೆಯು ಪಾಪಕರವಲ್ಲವೇ ಅಣ್ಣ? ಕೈಯನ್ನು ಬಿಡು ಶತ್ರುಘ್ನ. ಈ ನೀಚ ರುಂಡ ಮುಂಡಗಳು ಚೆಂಡಾಡಿ ಬಿಡುವನು. ನಿಲ್ಲಿ ಸುಕುಮಾರರೇ, ನಿಲ್ಲಿ. ಶಾಂತನಾಗು. ಹಸುವೆಯ ದುರಾಸೆಗಳಿಂದ ಈ ರೀತಿ ಮಾಡಿರುವರು. ವಿವೇಕಿಶಾಲಿಗಳಾದ ನೀವು ಸ್ತ್ರೀಯತೆಯನ್ನು ಮಾಡಬಾರದು. ಗುರುಗಳೇ, ಇವಳು ಅಧರ್ಮ ವರ್ತನೆಯಿಂದ ಮಾಡಿದ ಅಪರಾಧಗಳಿಂದ ನನ್ನ ರಕ್ತವು ಕುದಿಯುತ್ತಿರುವುದು. ನಿಮ್ಮ ಮಾತಿಗೋಸ್ಕರ ಇವಳನ್ನು ಜೀವ ಸಹಿತ ಉಳಿಸಿರುವೆನು. ನಿಮ್ಮ ತಂದೆಯ ಮೃತದೇಹವನ್ನು ತೈಲ ಕಟಕದಲ್ಲಿಟ್ಟು ನಿಮ್ಮ ಆಗಮನವನ್ನು ನಿರೀಕ್ಷಿಸಿದವು. ನಿಮ್ಮ ತಂದೆಯ ಅಂತ್ಯ ಸಂಸಾರವನ್ನು ನೆರವೇರಿಸಿ ನಿಮ್ಮ ಮುಂದಿನ ಕಾರ್ಯವನ್ನು ಕೈಗೊಳ್ಳಿ. ಗುರುಗಳೇ, ನಿಮ್ಮ ಮಾತಿನಂತೆ ತಂದೆಯವರ ಅಂತ್ಯ ಸಂಸ್ಕಾರಗಳನ್ನು ನೆರವೇರಿಸಿ ಅರಣ್ಯಕ್ಕೆ ಹೋಗಿ ಅಣ್ಣ ಶ್ರೀರಾಮಚಂದ್ರನನ್ನು ಕರೆತಂದು ಈ ದಿವ್ಯ ಸಿಂಹಾಸನದಲ್ಲಿ ಪಟ್ಟ ಕಟ್ಟಿ ತದನಂತರ ನಾನು ಮುನಿವೇಷಧಾರಿಯಾಗಿ ಅವರ ಪ್ರತಿಯಾಗಿ ನಾನೇ ಅರಣ್ಯವಾಸಕ್ಕೆ ಹೋಗುವೆನು. ಮೊದಲು ಪಿತೃಸೇವೆ. ಅಣ್ಣ, ಶ್ರೀರಾಮಚಂದ್ರನನ್ನು ಲಕ್ಷ್ಮಣ ಸ್ವಾಮಿಯು ಹಿಂಬಾಲಿಸಿದಂತೆ ನಾನು ನಿಮ್ಮೊಡನೆ ಅರಣ್ಯಕ್ಕೆ ಬರುವೆನು. ಅಣ್ಣನು ಎಲ್ಲಿದ್ದರೂ ಹುಡುಕಿ ಕರೆತರೋಣ. ನಡೆ ಅಣ್ಣ, ನಡೆ. ಮೊದಲು ಪಿತೃಸೇವೆ ನಡೆಯಲಿ. ನಿಮ್ಮ ಅಜ್ಞೆ